ಇನ್ನು ಜಿಬಿಎ ಚುನಾವಣೆ ಘೋಷಣೆಯಾಗಿರುವ ನಡುವೆ ಬೆಂಗಳೂರಿನ ಗದ್ದುಗೆಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಅಂತ ಕಮಲ ಪಡೆ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದೆ. ಜಿಬಿಎ ಚುನಾವಣೆಗೆ ಬಿಜೆಪಿಯಿಂದ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ರಾಮ್ ಮಾಧವ್ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಮಿಂಚಿನ ಸಂಚಲನ ಮೂಡಿಸ್ತಾ ಇದ್ದಾರೆ. ಪಕ್ಷದಲ್ಲಿ ಕಮರಿ ಹೋಗಿರುವಂತಹ ನಾಯಕರು, ಯಾರ್ಯಾರು ತೆರೆಮರೆಗೆ ಹೋಗಿದ್ದಾರೆ ಅಂತಹ ನಾಯಕರು ಎಲ್ಲರನ್ನ ಮುನ್ನೆಲೆಗೆ ತಂದು ಯಾರು ಮಾಜಿಗಳಿದ್ದಾರೆ, ಯಾರು ಹಾಲಿಗಳಿದ್ದಾರೆ ಎಲ್ರಿಗೂ ಕೂಡ ಜವಾಬ್ದಾರಿ ಕೊಡೋದಕ್ಕೆ ಅಂತ ರಾಮ್ ಮಾಧವ್ ಅವರು ಮುಂದಾಗ್ತಾ ಇದ್ದಾರೆ. ಜಿಬಿಎ ಚುನಾವಣಾ ಉಸ್ತುವಾರಿ ರಾಮ್ ಮಾಧವ್ ಅವರು ಬೆಂಗಳೂರು ಗೆಲ್ಲೋದಕ್ಕೆ ಈಗಾಗಲೇ ಬಿಜೆಪಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿ ಶಾಸಕರಿಗೆ ನಿನ್ನೆ ಸಭೆಯಲ್ಲಿ ಖಡಕ್ ಆಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. 5 ಪಾಲಿಕೆ ಗೆಲುವಿಗೆ ಶಾಸಕರಿಗೆ ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಚುನಾವಣೆ ಸಮಯ ಬಂದುಬಿಟ್ಟಿದೆ, ಹೀಗಾಗಿ ಇವತ್ತಿನಿಂದಲೇ ಕಾರ್ಯಪ್ರವೃತ್ತರಾಗಿ ನಿಮ್ಮ ಕ್ಷೇತ್ರಗಳಲ್ಲಿ ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಮಾಜಿಗಳು ಯಾರು, ಹಾಲಿಗಳು ಯಾರು, ಹುಡುಕಾಡಿ ತೆಗೀರಿ ಅವ್ರನ್ನ. ಜೊತೆಗೆ ಅವ್ರೇನು ಕೆಲಸ ಮಾಡಿದ್ದಾರೆ ಅದನ್ನು ಕೂಡ ನೋಡಿ ಗೆಲ್ಲುವಂತಹ ಅಭ್ಯರ್ಥಿಗಳನ್ನು ಮಾತ್ರ ನೀವು ಟಿಕೆಟ್ಗೆ ಪರಿಗಣಿಸಬೇಕು ಅಂತ ರಾಮ್ ಮಾಧವ್ ಅವರು ಬಿಜೆಪಿಯಲ್ಲಿ ಎಲ್ಲ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಡೀ ದಿನ ರಣತಂತ್ರದ ಪಾಠವನ್ನು ರಾಮ್ ಮಾಧವ್ ಅವರು ಮಾಡಿದ್ದಾರೆ. ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು, ಯಾವ ರೀತಿಯಾಗಿ ತಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಂಡು ಜಿಬಿಎಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಎಲ್ಲ ನಾಯಕರಿಗೂ ಕೂಡ ಪಾಠ ಮಾಡಿದ್ದಾರೆ. ಜೊತೆಗೆ ತಮ್ಮ ಪಕ್ಷದಲ್ಲಿ ಯಾರ್ಯಾರು ಮಾಜಿಗಳಿದ್ದಾರೆ ಅವರನ್ನು ಕೂಡ ಕರೆಸಿದ್ರು. ಅವರಿಗೂ ಕೂಡ ಚುನಾವಣೆಯಲ್ಲಿ ಜವಾಬ್ದಾರಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಭಾಗದಲ್ಲಿ ಯಾರ್ಯಾರಿಗೆ ಹಿಡಿತಾ ಇದೆ ಎಲ್ಲ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಯಾರ್ಯಾರು ಹಾಲಿ ಸಂಸದರಿದ್ದಾರೆ, ಮಾಜಿ ಸಂಸದರು, ಹಾಲಿ ಶಾಸಕರು, ಮಾಜಿ ಶಾಸಕರು ಎಲ್ಲರನ್ನ ಕರೆದು ಅವರ ಜೊತೆಯಲ್ಲಿ ಮಾತನಾಡುವಂತಹ ಕೆಲಸಕ್ಕೆ ರಾಮ್ ಮಾಧವ್ ಅವರು ಮುಂದಾದರು. ಜೊತೆಗೆ ಅವರದ್ದೇ ಆದಂತಹ ಜವಾಬ್ದಾರಿಗಳನ್ನು ಹೊರಿಸಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥದ್ದು ನಿಮ್ಮ ಜವಾಬ್ದಾರಿ, ನೀವೇ ಗೆಲ್ಲಿಸ್ಕೊಂಡು ಬರಬೇಕು. ಒಂದು ವೇಳೆ ಅವರು ಸೋತ್ರೆ ಅದರ ಜವಾಬ್ದಾರಿ ನೀವೇ ಹೊತ್ಕೊಳ್ಬೇಕಾಗುತ್ತೆ, ಅದರ ಪರಿಣಾಮವನ್ನು ಕೂಡ ನೀವೇ ಎದುರಿಸಬೇಕಾಗುತ್ತೆ ಅಂತ ಮಾಜಿ ಹಾಲಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಜಿಬಿಎ ಗೆಲ್ಲೋದಕ್ಕೆ ಯಾವ್ಯಾವ ರಣತಂತ್ರಗಳನ್ನು ಹೆಣೆಯುತ್ತೆ ಬಿಜೆಪಿ, ರಾಜ್ಯ ಸರ್ಕಾರದ ವಿರುದ್ಧ ಯಾವ್ಯಾವ ವಿಚಾರಗಳನ್ನು ಮುನ್ನೆಲೆಗೆ ತರುತ್ತೆ, ಆಡಳಿತ ವಿರೋಧಿ ಅಲೆ ಅದನ್ನು ಯಾವ ರೀತಿಯಾಗಿ ಇಲ್ಲಿ ಬಳಕೆ ಮಾಡಿಕೊಳ್ಳುತ್ತೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಯಾವ ರೀತಿಯಾಗಿ ಜನರಿಗೆ ತಲುಪಿಸೋ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.